ತಾಲೂಕು ಆಡಳಿತದಿಂದ ಇವತ್ತೇನು ಕರೆದಿದ್ದೀವಿ ಇದರಲ್ಲಿ ಎಲ್ಲ ಮೀಡಿಯಾ ಪರ್ಸನ್ಸ್ಗೆ ಯಾಕೆ ಅಂತ ಮುಖ್ಯ ಉದ್ದೇಶ ಏನಂದರೆ ಚುನಾವಣೆ ಆಯೋಗದಿಂದ ಈಗ ಪ್ರೆಸೆಂಟಾಗಿ ನಮ್ಮ ಎಲ್ಲ BLOs ಇವ್ರಿಗೆ ಮತ್ತು ಎಲ್ಲ ಜನರಿಗೆ ಮ್ಯಾಪಿಂಗ್ ಮತ್ತು ಪ್ರೋಜನಿ ಮಾಡಿಸ್ಕೊಳ್ಳೋದಕ್ಕೆ ಹೇಳಿರ್ತಾರೆ. ಸೊ BLOಸು ಅವರು ಮ್ಯಾಪಿಂಗ್ ಮಾಡಬೇಕು. ಅದೇ ರೀತಿ ಜನರು ಎಲ್ಲ ವೋಟರ್ಸ್ ಏನಿದ್ದಾರೆ ನಮ್ಮ ಬೆಳ್ತಂಗಡಿಗೆ ಸಂಬಂಧಪಟ್ಟಂತೆ, ನಮ್ಮ ಒಂದು ಕಾನ್ಸ್ಟಿಟ್ಯೂನ್ಸಿಗೆ ಸಂಬಂಧಪಟ್ಟಂತೆ ಒಂದು ಮ್ಯಾಪಿಂಗು ಅಥವಾ ಪ್ರೋಜನಿ. ಮ್ಯಾಪಿಂಗ್ ಅಂದರೆ 40 ವರ್ಷ ಮೇಲ್ಪಟ್ಟವರು, ಪ್ರೋಜನಿಯಲ್ಲಿ 40 ವರ್ಷ ಒಳಗಿರೋರು ಬರ್ತಾರೆ. ಪ್ರೋಜನಿಯಲ್ಲಿ 40 ವರ್ಷ ಒಳಗಿರೋರು ಅಂದರೆ 2002 ವೋಟರ್ ಪಟ್ಟಿಯಲ್ಲಿ ಅವರ ತಂದೆ ತಾಯಿ 2002ಕ್ಕೆ ಅವ್ರಿಗಿನ್ನೂ ಮೇಜರ್ ಆಗಿರಲ್ಲ. ಸೊ ಅವರೆಲ್ಲ 40 ವರ್ಷ ಒಳಗಡೆ ಬಂದಿರ್ತಾರೆ. ಸೊ ಪ್ರೋಜನಿ ಮಾಡಬೇಕು. ಪ್ರೆಸೆಂಟಾಗಿ ಅವರು ವೋಟ್ರಲ್ಲಿ ಇರ್ತಾರೆ. ಸೊ ಅವ್ರನ್ನ ಅವ್ರ ತಂದೆ ತಾಯಿಗೆ ಲಿಂಕ್ ಮಾಡಬೇಕು. ಇದರ ಮುಖ್ಯ ಉದ್ದೇಶ ಏನಂದರೆ ಯಾವುದೇ ಒಂದು ಇಂಡಿಯನ್ ಸಿಟಿಸನ್ಗೆ ವೋಟಿಂಗ್ ಹಕ್ಕಿರುತ್ತಲ್ವ, ಸೊ ಅದೇ ರೀತಿ ಅವ್ರ ತಂದೆ ತಾಯಿಗೆ ಲಿಂಕ್ ಮಾಡಿದಾಗ ವೋಟ್ರ್ ಪಟ್ಟಿ ಕರೆಕ್ಟ್ ಆಗುತ್ತೆ ಅಂತ. ಈಗ ಇನ್ನೊಂದು ಏನಂದರೆ 40 ವರ್ಷ ಆದಮೇಲೆ ಜಾಸ್ತಿ ಇರೋ 40 ವರ್ಷ ಮೇಲ್ಪಟ್ಟಿರೋರ್ದು ಮ್ಯಾಪಿಂಗ್ ಮಾಡಬೇಕು. ಏನಂದರೆ 2002ರಲ್ಲಿ ಅವ್ರದ್ದು ಯಾವುದ್ರಲ್ಲಿದ್ದರು, ಯಾವ ಪಾರ್ಟಲ್ಲಿ, ಯಾವ ಕಾನ್ಸ್ಟಿಟ್ಯೂನ್ಸಿ, ಯಾಕೆಂದರೆ ಬೇರೆ ಕಡೆಯಿಂದ ಅಲ್ಲಿ ಬಂದಿರ್ಬೋದು ಅಥವಾ ಇಲ್ಲಿಂದ ವಲಸೆ ಬೇರೆ ಕಡೆ ಹೋಗಿರ್ಬೋದು, ಅವ್ರದ್ದು ಅಲ್ಲಿ ಮಾಡ್ತಾರೆ, ಅಲ್ಲಿ ವೋಟ್ರ್ ಇದ್ದರೆ. ಸೊ ಇಲ್ಲಿಗೆ ಬಂದಿರೋರ್ದಿರ್ಬೋದು. ಮತ್ತು ಇಲ್ಲಿ 40 ವರ್ಷ ಮೇಲ್ಪಟ್ಟು ಇರೋರನ್ನ ನಾವು ಅಲ್ಲಿ ಮ್ಯಾಪ್ ಮಾಡಿದಾಗ ಹೌದು ಜೆನ್ಯೂನ್ ವೋಟರ್ ಇವತ್ತು ಅವರು ಅಂತ ಒಂದು ನಮಗೆ ಕ್ಲೀನ್ ಆಗುತ್ತೆ. ಏನು ಇದರಲ್ಲಿ ವೋಟ್ರ್ ಎಲೆಕ್ಟ್ರಲ್ ರೋಲಲ್ಲಿ ಸರ್ಟನ್ ಪೀಪಲ್ಸ್ ಅವಾಗೂ ಅವ್ರು ವೋಟ್ ಇರಲಿಲ್ಲ ಅಂದರೆ, ಆದರೆ ಅವಾಗ ಮೇಜರ್ ಆಗಿದ್ದರು ಅಂದರೆ 2002ರಲ್ಲಿ, ಅದಕ್ಕೂ ಅವಕಾಶ ಇದೆ. ಅವ್ರ ತಂದೆ ತಾಯಿ ಇದಕ್ಕೆ ಪ್ರೋಜನಿ ಮಾಡಿದ್ರೆ ಮ್ಯಾಪಿಂಗ್ ಬದಲು ಪ್ರೋಜನಿ ಆಗುತ್ತೆ. ಸೊ ಅದರಲ್ಲಿ ಸೆಲ್ಫ್ ಪ್ರೋಜನಿಯಲ್ಲಿ ಬೇರೆ ಬೇರೆ ವಿಧಗಳಿದ್ದಾವೆ. ಸೊ ಆ ರೀತಿ ಮಾಡಬೇಕು. ಇದು ಯಾಕೆ ಮಾಡ್ತಾ ಇರೋದಂದರೆ ಮುಂದಿನ ದಿನಗಳಲ್ಲಿ SIR ಆಗುತ್ತೆ. ನಮ್ಮ ಎಲ್ಲ ದೇಶದಲ್ಲಿ ಇತರ ರಾಜ್ಯಗಳೆಲ್ಲ ಆಗ್ತಾ ಇರುತ್ತೆ, ಇಲ್ಲೂ SIR ಆಗುತ್ತೆ ನಮ್ಮ ರಾಜ್ಯದಲ್ಲಿ. ಸೊ ಆವಾಗ ಈಗ ಈ ಮ್ಯಾಪಿಂಗು ಮತ್ತು ಪ್ರೋಜನಿ ಏನು ಮಾಡಿರ್ತೀವಿ ಕ್ಲೀನ್ ಆಗಿರುತ್ತೆ. ಒಂದು ಲಿಂಕ್ ಸಿಗುತ್ತೆ, ಅವ್ರು ಎಲ್ಲಿ ಯಾರಿಗೆ ಅವ್ರದ್ದು ತಂದೆ ತಾಯಿ ಅಥವಾ 2002ರಲ್ಲಿ ಅವ್ರು ವೋಟ್ರ್ ಇದ್ದರು ಅನ್ನೋದು ಒಂದು ಲಿಂಕ್ ಸಿಗುತ್ತೆ. ಅಂಥವ್ರದ್ದು ಏನು ಇಶ್ಯೂ ಆಗೋಲ್ಲ. ಯಾರು ಮ್ಯಾಪಿಂಗ್ ಅಥವಾ ಪ್ರೋಜನಿ ಆಗಿರಲ್ಲ ಅವ್ರಿಗೇನು ಪ್ರಾಬ್ಲಮ್ ಆಗುತ್ತೆ ಫ್ಯೂಚರಲ್ಲಿ ಈ ಥರ ಆದಾಗ ಅಂದರೆ, ಮತ್ತು SIR ಟೈಮಲ್ಲಿ ಅವರು ದಾಖಲೆಗಳು ಕೊಡಬೇಕಾಗುತ್ತೆ. ಬರ್ತ್ ಸರ್ಟಿಫಿಕೇಟ್ ಕೊಡಬೇಕು. 87 ಮುಂಚೆ ಎಲ್ಲ ಹುಟ್ಟಿದ್ರೆ ಬರ್ತ್ ಸರ್ಟಿಫಿಕೇಟ್ ಕೊಡಬೇಕು. ತದನಂತರ 87 to 2004 ಇದ್ದರೆ ಅವ್ರದ್ದು ಬರ್ತ್ ಸರ್ಟಿಫಿಕೇಟ್ ಜೊತೆ ಅವ್ರ ತಂದೆ ಅಥವಾ ತಾಯಿ, 2004 ಆದಮೇಲೆ ಆದರೆ ಅವ್ರ ತಂದೆ ತಾಯಿದು ಜೊತೆಗೆ ಅವ್ರದ್ದು. ಸೊ ನಿಮಗೂ ಗೊತ್ತಿದೆ ಬರ್ತ್ ಸರ್ಟಿಫಿಕೇಟ್ ತಗೊಳ್ಳೋದೇ ಎಷ್ಟು ಪ್ರೊಸೆಸ್ ಇದೆ ಅಂತ. ಸೊ ಅದ್ರ ಬದಲು ಈಗಲೇ ಕ್ಲೀನಾಗಿ ಎಲ್ಲ ಜನ ಅವ್ರದ್ದೇನು ಮ್ಯಾಪಿಂಗು ಅಥವಾ ಪ್ರೋಜನಿ ಅವರು ಮುಂಚೆ ಎಲ್ಲಿ ವೋಟ್ರ್ ಇದ್ದರು ಅಂತ ಅದನ್ನೊಂದು ಎಲ್ಲ BLOs ಹತ್ರ ಬಂದು ಜನ ವೋಟ್ರಸ್ಸು ಮತ್ತು ಎಲ್ಲ ಪಕ್ಷಗಳು ಇರ್ತಾರೆ ಅವರೂ ಅವರು ಕಾರ್ಯಕರ್ತರೊಟ್ಟಿಗೆ ಸೇರಿಕೊಂಡು ಅವರು BLAs ಅಂತ ಏನು ಅಪಾಯಿಂಟ್ ಮಾಡಿರ್ತಾರೆ ಅವರೂ ಇದರಲ್ಲಿ ಒಂದು ಪಾಲ್ಗೊಂಡು ಕ್ಲೀನ್ ಮಾಡೋದಕ್ಕೆ, ಎಲೆಕ್ಟೋರಲ್ ರೋಲ್ಸ್ನ ಕ್ಲೀನ್ ಮಾಡೋದಕ್ಕೆ ಸಹಾಯ ಮಾಡಬೇಕಂತ ಕೇಳ್ಕೊಳ್ತೀನಿ. ಏನಾದರೂ ಇದ್ದರೆ ಕೇಳಿ. SIR ಶುರು ಆಗೋವರೆಗೂ ಇರುತ್ತೆ. ಈಗ ನಮಗೆ ಪ್ರಾಥಮಿಕ ಮಾಹಿತಿ ಪ್ರಕಾರ ಏಪ್ರಿಲಿಂದ SIR ಶುರು ಆಗೋ ಚಾನ್ಸಸ್, ಸೊ ಅಲ್ಲಿವರೆಗೂ ಇರುತ್ತೆ. ಸೊ ನಮಗೇನು ಈ ಅವಕಾಶ ಇದೆ ಮಾರ್ಚ್ ಎಂಡ್ ಒಳಗಡೆ ನಾವು ಇದನ್ನು ಮಾಡಿ ಮುಗಿಸ್ಬೇಕು ಅಂತ ಒಂದು ಇದು. ಅದು SIR ಇನ್ನೂ ಲೇಟ್ ಆದರೆ ಅಲ್ಲಿವರೆಗೂ ಅವಕಾಶ ಇದೆ. ರೋಲ್ ಮಾಡ್ತಾರೆ. ಪ್ರತಿ SIR ಅಂದರೆ ಪ್ರತಿ ವರ್ಷ ಆಗೋಂಥದ್ದಲ್ಲ ಇದು, ಅರ್ಥಾಯ್ತಲ್ವ. ಸ್ವಲ್ಪ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, SSR ಬೇರೆ SIR ಬೇರೆ. ಸೊ ಈ ರೀತಿ ಆದಾಗ ಅವತ್ತಿನ ದಿನ ಡ್ರಾಫ್ಟ್ ರೋಲು ಮತ್ತು ಫೈನಲ್ ರೋಲ್ ಮಧ್ಯೆ ಯಾರ್ಯಾರ್ದು ಮ್ಯಾಪಿಂಗ್ ಆಗಿಲ್ಲ ಆಗ ಅವ್ರದ್ದೆಲ್ಲ ಹೆಸ್ರುಗಳ್ನ ಡೌಟ್ಫುಲ್ ಆಗಿರುತ್ತೆ. ಸೊ ಆವಾಗ ಈ ಎಲ್ಲ ದಾಖಲೆಗಳು ಕೊಡಬೇಕಾಗುತ್ತೆ, ಯಾರು ಮ್ಯಾಪಿಂಗು ಪ್ರೋಜನಿ ಆಗಿಲ್ಲ. ಸೊ ಎಂಕ್ವೈರಿ ಆಗುತ್ತೆ. ಎಂಕ್ವೈರಿ ಆದಾಗ ಅವ್ರು ಏನೋ ಜೆನ್ಯೂನ್ ಅಲ್ಲ ಅಂದ್ಕೊಂಡು ಬಂದರೆ ಡಿಲೀಷನ್ ಆಗುತ್ತೆ. ಜೆನ್ಯೂನ್ ಆಗಿದ್ದರೆ ಮಾತ್ರ ಇದು ಬರುತ್ತೆ. ಸೊ ಜೆನ್ಯೂನ್ ಆಗೋಕ್ಕೆ ಅವ್ರು ಏನು ದಾಖಲೆ ಕೊಡಬೇಕು SIR ಟೈಮಲ್ಲಿ ತಮ್ಗೆ ಹೇಳಿದೆ ಆಗಲಿ ಬರ್ತ್ ಸರ್ಟಿಫಿಕೇಟ್ ಕೊಡಬೇಕು ಅಂತ. ಮತ್ತು 2004 ಆದಮೇಲೆ ಅಂದರೆ ತಂದೆ ತಾಯಿ ಜೊತೆಗೆ ಅವ್ರದ್ದು ಕೊಡಬೇಕು. ಆ ಮಧ್ಯದಲ್ಲಿ 87 to 2004 ಅಂದರೆ ಯಾರ್ದಾದ್ರೂ ಒಬ್ರದ್ದು ಕೊಡು. ಇಷ್ಟೆಲ್ಲ ಇರುತ್ತೆ ಪ್ರೊಸೆಸ್ಸು, ಮತ್ತು ಎಂಕ್ವೈರಿನೂ ಆಗುತ್ತೆ. ಸೊ ಇಷ್ಟೆಲ್ಲ ಕೆಲಸ ಇರುತ್ತೆ. ನಮ್ಮಲ್ಲಿರೋದು 2,30,030 ವೋಟರ್ಸ್ ಏನೋ ಹತ್ತತ್ರ ಇದ್ದಾರೆ. ಸೊ ಜಸ್ಟ್ ನಾವು ಇವಾಗ 70% ಏನೋ ಇದ್ದೀವಿ. 30% ನಾವು ಮಾಡಿಲ್ಲ ಅಂದರೆ ಎಷ್ಟು 60,000 ಮೇಲೆ ಎಂಕ್ವೈರೀಸ್ ನಡಿಬೇಕಾಗುತ್ತೆ. ಸೊ ಇಷ್ಟು ಪ್ರೋಸೆಸ್ ಇರುತ್ತೆ ಆ ಪೀರಿಯಡಲ್ಲಿ. ಸೊ ಇದನ್ನೆಲ್ಲ ನಾವು ಜನರಿಗೂ ಕಷ್ಟ ಇದು, ಮತ್ತು ಸ್ಟಾಫ್ಸ್ಗೂ ಕಷ್ಟ ಎಲ್ರಿಗೂ. ಮತ್ತು ಆವಾಗ ನಮ್ಮದು ಆಗಿಲ್ಲ, ನಮ್ಮದು ಡಿಲೀಟ್ ಆಯಿತು ಅಂತ ಏನಾದರೂ ಹೇಳಿ ಅವ್ರು ದಾಖಲೆ ಕೊಡದೆ ಆದರೆ, ಸೊ ಅದನ್ನು ತಪ್ಸೋಕ್ಕೋಸ್ಕರ ಮ್ಯಾಪಿಂಗ್ ಮತ್ತು ಪ್ರೋಜನಿ ಮಾಡಿದ್ದಾರೆ. ಈಗ ಅವರು ನಮ್ಮದು ಲಿಂಕ್ ಅಲ್ಲಿಗೆ ಲಿಂಕ್ ಮಾಡಿದ್ರೆ ಇವೇ ಬೆಸ್ಟ್. ಇದು ಈಗ ಮಾಡಿಬಿಟ್ರೆ ಅವ್ರಿಗೆ ಯಾವುದೇ ಇಶ್ಯೂಸ್ ಬರೋಲ್ಲ. SIR ಟೈಮಲ್ಲಿ ಅವ್ರ ಎಲೆಕ್ಟ್ರಲ್ ರೋಲೂ ಕ್ಲೀನಾಗಿರುತ್ತೆ. ಆಗ ಮತ್ತೆ ಎಂಕ್ವೈರಿ ಮಾಡಿಕೊಂಡು ಆವಾಗ ಅವರೆಲ್ಲ ಪ್ರೂವ್ ಮಾಡೋದ್ರ ಬದಲು ಈಗ ಬೆಸ್ಟ್ ಅಂತ ಹೇಳಿ ನಾವು ಮಾಡ್ತಾ ಇರೋದು ಮ್ಯಾಪಿಂಗು ಪ್ರೋಜನಿ.
ಮತ್ತು ಏನು DSC ಅಂತ ಬರುತ್ತೆ, ಡಾಕ್ಯುಮೆಂಟ್ಸ್ ಎಲ್ಲ ಏನಿರುತ್ತೆ ಅದು ಸಿಮಿಲರ್ ಆಗಿ ಸೇಮ್ ಹೆಸರು ಇದ್ದರೆ ಅದಕ್ಕೆ DSC PSCಯಲ್ಲಿ ನಾವು ರಿಮೂವಲ್ ಮಾಡ್ತೀವಿ. ಅದನ್ನು ನಾವು ನಮಗೆ ಆಲ್ರೆಡಿ ಇರುತ್ತೆ, ಅದನ್ನು ನೋಟಿಸ್ ಕೊಡ್ತೀವಿ. ಅದು ರೆಗ್ಯುಲರ್ ಎಕ್ಸಸೈಸ್. ಅದು ನೋಟಿಸ್ ಕೊಟ್ಟು ಇದು ಮಾಡ್ತೀವಿ, ಕ್ಲೀನ್ ಅಪ್ ಮಾಡ್ತೀವಿ. BLOs ಹತ್ರ ಆ್ಯಪಲ್ಲೇ ಇರುತ್ತೆ ಅದು ಮ್ಯಾಪಿಂಗ್ದು. ಸೊ ಎಲ್ಲ BLOs ಹತ್ರ ಹೋಗಲೇಬೇಕು. ಯಾರ್ಯಾರು ಮ್ಯಾಪ್ ಆಗಿರೋರು ಯಾವತ್ತೂ ಇಶ್ಯೂ ಆಗೋಲ್ಲ. ಸೊ ಆಲ್ರೆಡಿ ಮ್ಯಾಪ್ ಆಗಿರೋರು BLOs ಹತ್ರ ಹೋಗಿದ್ದಾರೆ, ಅದಕ್ಕೆ ಮ್ಯಾಪ್ ಆಗಿದೆ. ಅವ್ರು ಮ್ಯಾಪ್ ಆಗಿರೋದು ಕನ್ಫರ್ಮೇಷನ್ ಇರುತ್ತೆ ಅವ್ರಿಗೆ. ಅವ್ರು ಎಲ್ಲಿದ್ದರು ಅಂತ ಮ್ಯಾಪ್ ಮಾಡಿದ್ರೆ ಮುಗೀತು. ಪ್ರಯೋಜನತ್ವ ಅವ್ರ ತಂದೆ ತಾಯಿ ಮ್ಯಾಪ್ ಮಾಡಿದ್ರೆ ಕ್ಲೋಸ್. ಇದರಲ್ಲಿ ಮಿಸ್ಟೇಕ್ಸ್ ಅಂದರೆ ಏನು ಎಂಟ್ರಿ ಇರಲ್ಲ, ಏನೂ ಇರಲ್ಲ. ಜಸ್ಟ್ ಅವ್ರು ಕೊಡೋ ಇನ್ಫಾರ್ಮೇಷನ್ ಮೇಲೆ ನಾವು ಮ್ಯಾಪ್ ಮಾಡ್ತೀವಿ. ಮಿಸ್ಟೇಕ್ಸ್ ಎಲ್ಲ ಅದನ್ನು ಮತ್ತೆ ಫಾರ್ಮ್ 6, 7, 8 ಎಲ್ಲ ಇರುತ್ತೆ. ಸೊ 8ಅಲ್ಲೆಲ್ಲ ನೋಡ್ಕೋಬೋದು ಮಿಸ್ಟೇಕ್ಸ್ ಇದೆ.